ಇಲ್ಲಡಪ್ಪ, ಬನ್ರಿ ಇಲ್ಲಿ. ಯಾರಿದ್ದೀರ ಇವ್ ಅಂಗಡಿಲಿ? ಅಣ್ಣ ಬನ್ನಿ, ಏನು ಕೊಡಲಿ? ಏನು ಬೇಡಪ್ಪ, ನಿಮ್ಮ ಅಂಗಡಿಲಿ ತಗೋ. ರವೆ ತೊಗೊಂಡೋಗಿದ್ದೆ, 5 ಪಾಕೆಟ್ ರವೆ ತೊಗೊಂಡೋಗಿದ್ದೆ. ಎಲ್ಲ ಎಕ್ಸ್ಪೈರಿ ಡೇಟ್ ಆಗಿ ಹುಳ ಪಿತಿ 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 ಅಂತ ಇದ್ದಾವೆ. ಅಂತ ರವೆ ಕೊಟ್ಟಿದ್ದೀರಲ್ಲ, ಅಲ್ಲ ಇಂಥದ್ದು ಏನಕ್ಕೆ ಮಾಡ್ತೀರಾ ನೀವು? ಎಕ್ಸ್ಪೈರಿ ಡೇಟ್ ಆಗಿರೋದೆಲ್ಲ ಕೊಟ್ಟು ಜನಗಳಿಗೆಲ್ಲ ತೊಂದರೆ ಮಾಡಬೇಕು ಅಂತ ಇದ್ದೀರಾ? ಮೊದಲೇ ಈಗಿನ ಕಾಯಿಲೆಗಳು ಹೇಳಿ ಕೇಳಿ ಬರೋಲ್ಲ, ಅಂಥದ್ರಲ್ಲಿ ಹುಳ ಆಗಿರೋದೆಲ್ಲ ತಿಂದುಬಿಟ್ಟು ಇನ್ನೂ ಹುಷಾರಿಲ್ದಂಗೆ ಮಾಡ್ಕೋಬೇಕಾ? ತೊಗೊಳಪ್ಪ, ಎಕ್ಸ್ಪೈರಿ ಡೇಟ್ ಆಗಿರೋದು ಯಾಕಪ್ಪ ಕೊಡ್ತೀಯಾ? ನೋಡಲ್ಲಿ ಡೇಟ್ ಎಷ್ಟೈತೆ ಅದು? ಅಲ್ಲೇ ಹೋದ ವರ್ಷನೇ ಮುಗ್ದೈತೆ. ಅಲ್ಲೇ 2023 ಮುಗಿದು ಎಷ್ಟು ದಿವಸ ಆಯಿತು? 2023 ಇನ್ನೂ ನನಗೆ ರವೆ ಕೊಟ್ಟಿದ್ಯಲ್ಲ ನೀನು. ಹೌದಾ ಅಣ್ಣ, ನಮ್ಮ ಅಂಗಡಿಲಿ ತಗೊಂಡೋಗಿದ್ದ? ನಿಮ್ಮ ಅಂಗಡಿಲಿ ಅಪ್ಪ ತಗೊಂಡೋಗಿದ್ದು. ಬೇರೆ ಅಂಗಡಿಯಲ್ಲಿ ತಗೊಂಡು ನಿಮ್ಮ ಅಂಗಡಿ ಕೊಡೋದಕ್ಕೂ ಆಗುತ್ತಾ? ಹಾಂ, ನಿಮ್ಮ ಅಂಗಡಿಲೇ ತಗೊಂಡೋಗಿದ್ದು ನಾನು. ತಗೋ, ಡೇಟ್ ನೋಡು ಫಸ್ಟು ನೀನು. ಈ ಥರ ನಾವು ಯಾವುದೂ ಇಟ್ಕೊಳ್ತಾ ಇರಲಿಲ್ವಲ್ಲ. ನಮ್ಮ ಅಂಗಡಿಲಿ ಎಲ್ಲ ಖಾಲಿ ಆಗುತ್ತಲ್ಲ. ಎಕ್ಸ್ಪೈರಿ ಡೇಟ್ ಆಗಿರೋದು ಎಲ್ಲಿತ್ತಿದು? ಎಲ್ಲಿತ್ತು ಅಂತ ಹೇಳಿ ನನ್ನೇ ಕೇಳಿದ್ರೆ? ಅವ್ರು ಕೊಟ್ಟಿದ್ರಪ್ಪ, ಅವ್ರನ್ನೂ ಕೇಳು. ನಿಮ್ಮ ಅಂಗಡಿಲಿ ಇದಾರಲ್ಲ, ಅವ್ರಿಗೆ ಕೊಟ್ಟಿದ್ರು. ನಮಗೆ ಚೆನ್ನಾಗಿರೋ ಐಟಮ್ ಕೊಡ್ತಾರೆ ಅಂತ ಹೇಳಿ ಬಂದರೆ ನೀವು ಹಿಂಗೆ ಮಾಡೋದು? ನಮಗೇನೋ ಇವ ಅಂಗಡಿ ಬರಲೇಬಾರ್ದು ಅಂತ ಬೇಜಾರಾಗ್ಬಿಡ್ತು. ಅಂತ ಹಂಗೆ ಎಕ್ಸ್ಪೈರಿ ಡೇಟ್ ಆಗಿರೋದು ಕೊಡ್ತಾರೆ ಯಾರಾದ್ರೂ? ಯಾಕರ್ಷ ಏನಾಯ್ತು? ಡಿಂಪಕ್ಕ, ಇದು ಅಲ್ಲೇ ಹೋದ ವರ್ಷದ್ದು 2023ಕ್ಕೆ ಅಲ್ಲೇ ಎಕ್ಸ್ಪೈರಿ ಡೇಟ್ ಆಗ್ಬಿಟ್ಟೈತೆ. ಅದನ್ನು ಯಾರು ಕೊಟ್ಟಿದ್ದಾರಪ್ಪ? ನೀನೇನಾದರೂ ಕೊಟ್ಟಿದ್ದ ಇದನ್ನ? ಇದೆಲ್ಲಿತ್ತು? ಇದು 2023 ನಮ್ಮ ಅಂಗಡಿಲಿ ಇಲ್ವೇ ಇಲ್ವಲ್ಲ. ಎಲ್ಲ ಆಗಿಂದಾಗಲೇ ಖಾಲಿ ಆಗುತ್ತೆ. ಇದೇನು ಯಾವುದಾದ್ರೂ ಹಳೆ ಚೀಲ ಏನಾದರೂ ಇತ್ತಾ? ಪ್ರಕಾಶನ್ ಕರೀಲಿ. ಅಣ್ಣ ಯಾರು ಕೊಟ್ಟಿದ್ರು ನಿಮಗೆ? ಇವ ಅಂಗಡಿಲಿ ಒಬ್ಬ ಯಾರೋ ರೇಷನ್ ಕೊಡ್ತಾನಲ್ಲ, ಅವನೇ ಕೊಟ್ಟಿದ್ದ ನನಗೆ. ಹೌದೇನು? ಎಲ್ಲ ನೋಡಿಲ್ಲ ಬಿಡೋಣ. ಅಲ್ಲ, ಹುಳ ಅಂದರೆ ಹುಳ ಆಗೈತೆ. ಹೋಗಿ 1 kg ವೇಸ್ಟ್ ಮಾಡಿದ್ವಿ. 1 kg ಎಲ್ಲ ಪ್ಯಾಕೆಟ್ ಹೊಡೆದ್ರೆ ಹುಳ ಪೀತಿ 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 ಅನ್ನೋದು. ಅಂಥದ್ದೇನಾದರೂ ತಿಂದರೆ ನಮಗಿಲ್ಲದೆಲ್ಲ ಕಾಯಿಲೆಗಳು ಬರಲ್ವಾ? ಇಂಥದ್ದೆಲ್ಲ ಏನಕ್ಕೆ ಮಾಡ್ತೀರಾ ಎಕ್ಸ್ಪೈರಿ ಡೇಟ್ ಆಗಿರೋದು? ಸಾರಿ ಅಣ್ಣ, ಎಲ್ಲ ನೋಡಿಲ್ಲ. ಏನೋ ಹಳೆ ಚೀಲ ಏನಾದರೂ ಹಿಂದಕ್ಕೆ ಬಿದ್ದೋಗಿತ್ತೋ ಏನೋ, ನೋಡಿಲ್ಲ. ಅದೆಲ್ಲ ಆಯ್ತಪ್ಪ, ಗೋಡನ್ನೆಲ್ಲ ಕ್ಲೀನ್ ಮಾಡಿದ್ದು. ಈಗ ಇವರೇ ನೋಡು ಕೊಟ್ಟಿದ್ದು ನನಗೆ. 5 kg ತೊಗೊಂಡೋಗಿ ಸುಮ್ಮನೆ ವೇಸ್ಟ್ ಮಾಡಿದ್ವಿ. ಇಂಥದ್ದು ಏನೋ ಕೊಡ್ತೀರಪ್ಪ? ಅಯ್ಯತ್ತು, ನಿಮ್ಮ ಅಂಗಡಿಗೆ ಬರಲೇಬಾರ್ದು ಅನ್ನಿಸ್ಬಿಡ್ತು. ಪರವಾಗಿಲ್ಲ ಅಣ್ಣ, ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ. ಏನು ಬೇಡಪ್ಪ, ಏನು ಬೇಡ, ಇಟ್ಕೊಳ್ರಿ ನೀವೇನೆ. ನಮಗೆ ಇವ ಅಂಗಡಿಗೆ ಬರೋದೇ ಬೇಡ ಇನ್ಮೇಲಿಂದಾನ. ಯಾಕೆ ಡಿಂಪ ಯಪ್ಪ ಹಂಗೆ ಸಿಟ್ಟಾಗಿ ಹೋಗ್ತಾನೆ? ಅಲ್ಲೇ ನಿನಗೆ ಒಂದು ಸತಿ ಹೇಳೋದು ಪ್ರಕಾಶ, ಅರ್ಥ ಮಾಡ್ಕ. ಇಂಥದ್ದೆಲ್ಲ ಕೊಡಬೇಡ ಕಣೋ ಅಂತ ಹೇಳಿದ್ರೆ ಖಾಲಿ ಮಾಡೋಕ್ಕಂತ ಕೊಡ್ತೀಯಾ? ನೋಡಿ, ಎಕ್ಸ್ಪೈರಿ ಡೇಟ್ ಆಗಿರೋದು ರವೆ ಎಲ್ಲ ಕೊಟ್ಟಿದೆಯಾ? ಎಲ್ಲೋ ಚೀಲ ಹಿಂದಕ್ಕೆ ಬಿದ್ದಿರೋದೆಲ್ಲನ ಅವ್ನು ತಗೊಂಡು ಬಂದು ನಿಮ್ಮ ಅಂಗಡಿಗೆ ಬರೋದೇ ಬೇಡ ಇನ್ಮೇಲಿಂದ, ಹುಳ ಆಗಿರೋದು ಕೊಡ್ತೀರಾ ಅಂತ ಬಾಯ್ ಮಾಡ್ತಾನೆ. ಎಲ್ಲ ಯಾರನ್ನ ಹೋಗೋದು ಕೇಳಿಸ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ನಮ್ಮ ಅಂಗಡಿ ಇಷ್ಟು ದಿನ ಒಂದು ಕೆಟ್ಟ ಹೆಸರು ತೊಗೊಂಡಿರಲಿಲ್ಲ. ಅವತ್ತು ನೋಡಿದ್ರೆ ಬೆಲ್ಲನೂ ಕೊಡೋಕೆ ಹೋಗಿದ್ದೆ ನಾನು. ಬೆಲ್ಲ ಕೊಡಬೇಡ ಕಣೋ ಅಂತ ಅವತ್ತು ಹೆಂಗೆ ತಡೆದೆ ನಾನು. ಅಲ್ಲ, ನೀನು ಖಾಲಿ ಮಾಡೋದಕ್ಕೆ ನೋಡ್ತೀಯಲ್ಲ ನೀನು. ನಿನ್ಗೆ ಒಂದು ಸತಿ ಹೇಳಿದ್ರೆ ದೇವ್ರನಿಗೆ ಅರ್ಥ ಆಗಲ್ಲ ಕಣ್ ಪ್ರಕಾಶ. ರೀ, ಯಾಕೆ ಕೊಡೋಕೆ ಹೋಗ್ತೀರಾ ಅಂಥದ್ದು? ಹೋದ್ರೂ ಹೋಗ್ಲೇಳು, ಅವನೇ ಹೇಳ್ತಾನೆ. ಹೋದ್ರೂ ಹೋಗ್ಲಿ, ವೇಸ್ಟ್ ಆದರೂ ಆಗ್ಲೇಳು, ಎಲ್ಲನ ಬೇರೆ ಕಡೆ ಕೊಡೋಕ್ಕಾಗುತ್ತೆ ಅಂತ ಹೇಳಿ ನೀವು ಹೇಳಿದ್ರೆ ಉಳ್ಸಕ್ಕೆ ಹೋಗ್ತೀರಾ ಏನ್ರಂದ್ರೆ ಅದ್ರಾಗೆ. ಹೌದೇ, ನಾನು ಕೊಟ್ಟಿದ್ದೀನಿ. ನೀನೇ ಮತ್ತೆ ಕೊಟ್ಟಿರೋದು. ನೆಟ್ಟಿಗೆ ಕೆಲಸ ಮಾಡೋದು ಕಲಿ. ಯಾಕೆ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯಿತು ಅನ್ನೋಂಗೆ ಇಂಥ ಕೆಲಸಗಳು ಮಾಡ್ತಾ ಇದೀಯ ನೀನು. ಮೊನ್ನೆನೇ ಡಿಂಪಕ್ಕ 5 kg ಬೆಲ್ಲ ಕೇಳಿದ್ರು. ಅದು ನಾಳೆ ನಿಮ್ಮ ಮನೆಯೆಲ್ಲ ಹುಳಿ ಬಂದಿತ್ತಲ್ಲ, ಆ ಬೆಲ್ಲ ಬಂದು ತೂಗಿ ಕೊಡೋಕೆ ಹೋಗಿದ್ದ. ನಾನು ಚೆನ್ನಾಗಿ ಬೈದೆ, ಲೇ ಕೊಡಬೇಡ ಕಣೋ, ಗೊತ್ತಾಗಲ್ವೇನೋ ಅಂತ. ಅಣ್ಣ ಬಿಡೋಣ, ಖಾಲಿ ಮಾಡೋಣ, ಬಿಡು ವರ್ಷ ಖಾಲಿ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಖಾಲಿ ಮಾಡೋಕ್ಕಂತೇಳಿ ಎಂತೆಂಥ ಐಟಮ್ಗಳು ಕೊಟ್ಟರೆ ಅವ್ರು ದುಡ್ಡು ಕೊಟ್ಟವರು ನಮ್ಮನ್ನು ಸುಮ್ಮನೆ ಬಿಡ್ತಾರ? ಗೊತ್ತಾಗಲ್ವಾ ನಿನಗೆ? ಇಷ್ಟೇ ದಿನ ಹೇಳೋದು ನಿನಗೆ. ಅಲ್ಲರಿ, ಗೊತ್ತಾಗಲ್ವೇ ನಿಮಗೆ? ಅದ್ಯಾಕೆ ಕೊಡೋಕೆ ಹೋಗ್ತೀರಾ? ಸುಮ್ಮನೆ ಇರ್ಬೇಕಾ ಬೇಡವಾ? ನಾನು ಅಂಥವೆಲ್ಲ ಕೊಡಲ್ಲಪ್ಪ, ನಾನೆಲ್ಲ ಡೇಟ್ ನೋಡೇ ಕೊಡೋದು. ಇವರು ಯಾಂತಿದ್ರಾಗಂದ್ರೆ ಅದ್ರಾಗ ಉಳ್ಸೋಕೆ ಹೋಗ್ತಾರೆ, ಬೈಸ್ಕೊಂತಾರೆ. ಹೋಗತ್ತಾಗೆ, ಗೊತ್ತಾಗಲ್ವೇ ನಿನಗೆ? ಅಯ್ಯೋ, ಎಲ್ಲ ನೋಡಿಲ್ಲ, ಕೊಟ್ಬಿಟ್ಟೆ ಇನ್ನಿ. ಮುಚ್ಚ ಬಾಯಿ ಅತ್ಲಾಗೆ. ನಮ್ಗೆ ಇವಾಗ ಒಂದು ಸತಿ ಕೆಟ್ಟ ಹೆಸರು ಬಂತು ಅಂದರೆ, ಒಂದು ಸತಿ ನಮ್ಮ ಅಂಗಡಿಗೆ ಹಿಂಗೆ ಇದು ಮಾಡಿದ್ದಾರೆ ಅಂತಂದರೆ ಮತ್ತೆ ನಮ್ಮ ಅಂಗಡಿಗೆ ಯಾರು ಬರ್ದಂಗೆ ಆಗ್ತಾರೆ. ಚೆನ್ನಾಗಿ ನಡಿಬೇಕಾದ್ರೆ ನಡೆಸ್ಕೊಂಡು ಹೋಗಬೇಕು. ವೇಸ್ಟ್ ಆದರೂ ಪರವಾಗಿಲ್ಲ, ಅಂತ ಹೋದ್ರೂ ಪರವಾಗಿಲ್ಲ, ಇನ್ನೊಂದು ತಗೊಳ್ತೀವಿ ಅಮ್ಮಂಗಿರಬೇಕು. ನೋಡು, ಅವರು ನಿಮ್ಮ ಅಂಗಡಿಗೆ ಬರೋದಿಲ್ಲ ಅಂತ ಹೇಳಿ ಕೊಟ್ಟು ವಾಪಸ್ ಅದೇ ಹೋಗ್ಬಿಟ್ರು. ಹುಳ ಆಗಿರೋದು ಕೊಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಅವರು. ಅಯ್ಯೋ, ನೋಡಿಲ್ಲ, ಎಲ್ಲ ಕೊಟ್ಬಿಟ್ಬಿಟ್ಟೆ ಇನ್ನಿ. ಬಿಡತ್ಲಾಗ ಹೋಗ್ಲಿ, ಇನ್ಮೇಲಿಂದ ಕೊಡಲ್ಲ. ಹಾಲಿ 2-3 ಸತಿ ಹಿಂಗೆ ಮಾಡಿದ್ಯಾ ನೀನು. ನನಗೆ ನೋಡು, ಸಿಟ್ಟು ಬರೆಸ್ಬಿಟ್ರೆ ದೇವ್ರನಿಗೆ ನಾನು ಸುಮ್ಮನಿರಲ್ಲ. ನಾನು ಬೈಬಾರ್ದು ಅಂತ ಎಷ್ಟು ಅನ್ಸೋಸ್ತಂಗೆ ನೀನು ಯಾಕೆ ಹಿಂಗೆ ಆಡ್ತೀಯೋ? ನಿನ್ನ ತಲೆಗಿಲೆ ಕೆಟ್ಟೈತೇನೋ ನಿನಗೆ? ಏನು ನಿಂದು ಹೋಗುತ್ತೇನೋ? ನಂದು ಹೋಗೋದು ಸರಿ, ನನ್ನ ದುಡ್ಡು ಹೋಗುತ್ತೆ, ನನ್ನ ಅಂಗಡಿಗಳು ರೇಷನ್ ವೇಸ್ಟ್ ಆಗುತ್ತೆ. ಆಗಲಿ, ನೀನು ಇಂಥ ಮಾಡೋಕ್ಕೆ ಹೋಗ್ಬೇಡ, ಇಂಥವೆಲ್ಲ ಐಟಮ್ಗಳು ಕೊಡೋಕೆ ಹೋಗ್ಬೇಡ. ಯಾಕಂದರೆ ದುಡ್ಡು ಕೊಟ್ಟು ತಗೊಂಡೋಗಿರ್ತಾರೆ, ನಾವ್ಯಾದರೂ ಸಹಿಸ್ಕೊಳ್ಳಲ್ಲ. ಸರಿನಾ? ನಿಂದೇನು ಹೋಗಲ್ಲ, ನಿಂದೇನು ನಿಮ್ಮ ಅಪ್ಪನ ಮನೆ ಗಂಟು ಯಾವುದೂ ಹೋಗಲ್ಲ. ಅಲ್ಲಿ ತಲೆ ಸರಿ ಇಲ್ದಂಥರ ಆಡ್ತಾನೆ, ಮೆಂಟ್ಲು ಥರ ಆಡ್ತಾನೆ. ಮೆಂಟ್ಲು ಥರ ಇಂಥ ಬದುಕು ಮಾಡ್ತೀಯಲ್ಲ, ಗೊತ್ತಾಗಲ್ವ ನಿನಗೆ? ಅಯ್ಯೋ ಬಿಡು ವರ್ಷ, ನೋಡಲಿಲ್ಲ, ಎಲ್ಲನ ಮಿಸ್ ಆಗಿ ಕೊಟ್ಟ ಇದ್ನಿ. ಸುಮ್ಮನಿರು ನೀವು. ವೇಸ್ಟ್ ಆಗುತ್ತೆ ಅಂತೇಳಿ ಎಂತೆಂಥದ್ದು ಕೊಟ್ಟರೆ ದುಡ್ಡು ಕೊಟ್ಟು ತಗೊಂಡೋಗೋರು ಹುಳ ಆಗಿರೋದೆಲ್ಲ ತಗೊಂಡು ಹೋಗ್ತಾರಾ? ಹೇಳ್ತೀನಿ ನಾನು. ಅಂಥದ್ದೇನಾದರೂ ಇದ್ರೆ ಎತ್ತಿ ಸೈಡಿಗೆ ಇಟ್ಬಿಡಪ್ಪ, ಅಂಥದ್ದೆಲ್ಲ ಕೊಡೋಕೆ ಹೋಗ್ಬೇಡ ಜನಗಳಿಗೆ ಅಂತ ನಾನು ಎಷ್ಟು ಹೇಳ್ತೀನಿ. ಖರ್ಚಾಗಲಿ ಮತ್ತು ವೇಸ್ಟ್ ಆಗುತ್ತೆ ಅಂತ ಉಳ್ಸೋಕೆ ಹೋಗ್ತೀಯ ನೀನು. ಏನು ನಿಂದು ಹೋಗುತ್ತೆ ನನಗೆ? ಅಯ್ಯಪ್ಪ, ಹೆಂಗೆ ಮಾತಾಡ್ದೆ ಹಂಗೆ ಬಂದು ಅಂಗಡಿ ತಕ್ಕಿ.
ತಗೊಂಡೋಗಿ ಈ ಚೀಲ ಎಲ್ಲೈತೆ ಫಸ್ಟ್ ಹುಡುಕಿ ಹಸಿಗೆ ಹಾಕೋಗು. ಅಲ್ಲೆಲ್ಲ ನಾನು ಬಿಸಕ್ಕೆ ಹೋಗು ಅಲ್ಲಿ. ಅಲ್ಲೆಲ್ಲ ಗೋಡನಕ್ಕೆ ಹಾಕೋಗು, ವೇಸ್ಟ್ ಗೋಡನ್ ಐತಲ್ಲ ಅಲ್ಲಿಗೆ ಹಾಕೋಗು. ಇದನ್ನು ಕೊಡಬೇಡ, 2023ಕ್ಕೆ ಅಲ್ಲೇ ಎಕ್ಸ್ಪೈರ್ ಡೇಟ್ ಆಗೈತೆ. 2023 ಆಗಿ ಎಷ್ಟು ದಿವಸ ಆಯ್ತು ಅಲ್ಲೇನೆ. ಇಂಥದ್ದು ತಗೊಂಡೋಗಿ ಯಾರಾದರೂ ತಿಂತಾರ? ತಗೋ. ಅದೇ ಎಲ್ಲ ಹಳೆ ಚೀಲದಿತ್ತೇನ ಅದನ್ನು ಕೊಟ್ಟಿದ್ದೀನಿ. ನೋಡ್ತೀನಿ ತಡಿ, ಗೋಡನ್ನಾಗ ಹೋಗಿ. ಇಲ್ಲಿರು ಫಸ್ಟ್ ನೀನು. ಕೊಡಬೇಡ ಅಂತ ಎಷ್ಟು ಹೇಳಿದ್ರು ಉಳ್ಸಕ್ಕೆ ಹೋಗ್ತಾನೆ, ಇವಂದೇನು ಹೋಗುತ್ತೆ ಅನ್ನಂಗೆ. ಅಲ್ಲ ಗೊತ್ತಾಗಲ್ವೇ ನಿನಗೆ? ಯಾಕೆ ಕೊಡಕ್ಕೆ ಹೋಗ್ತೀಯಾ? ಹರ್ಷ ಯಾವತ್ತೂ ನನ್ನ ಈ ಥರ ಬೈದಿರಲಿಲ್ಲ, ಇವತ್ತು ನನ್ನ ಹಿಂಗೆ ಬೈದ್ಬಿಟ್ಟ. ಮತ್ತೆ ಬೈತಾರೆ ಮತ್ತೆ ಕೆಲಸ ಮಾಡತ್ತಾಗೆ. ಅವತ್ತು ನೋಡಿದ್ರೆ ಹುಳಿ ಬೆಲ್ಲನ ತೂಗಿ ಕೊಡಕ್ಕೆ ಹೋಗಿದ್ಯಾ. ಹಿಂಗೆ ಮಾಡಿದ್ರೆ ಬೈದಂಗಿರ್ತಾರ? ಅವನು ಆಗತ್ತಿಗೆ ಇನ್ನು ನಮ್ಮನ್ನು ಇಷ್ಟು ದಿವಸನೂ ಒಂದು ಮಾತು ಬೈದಿಲ್ಲ. ಕೆಲಸದ ಹತ್ರ ಎಲ್ಲರೂ ಬೈತಾರೆ, ಸುಮ್ಮನಿರು. ಏನಾನ ನೋಡಿಲ್ಲ ಕೊಟ್ಟಿದ್ದೀನಿ ಅಂತ ಹೇಳು, ಅದಕ್ಕೆ ಬೇಜಾರಾಗ್ತೀಯ? ಕೆಲಸದ ಹತ್ರ ಎಲ್ಲೂ ಬೈದಲ್ಲೇ ಸಂಬಳ ಕೊಡೋದಿಲ್ಲ. ಎಲ್ಲಾನ ಹೋಗ್ಲಿ ಒಂದು ಮಾತು ಹೇಳ್ತಿರ್ತಾರೆ, ಬೈತಿರ್ತಾರೆ. ಇಷ್ಟು ದಿವಸ ಆಯ್ತು ಒಂದು ಮಾತು ಬೈದಿಲ್ಲ. ಅದು ಹಿಂಗೆ ತಪ್ಪಾಗಿರೋದಕ್ಕೆ ಚೆನ್ನಾಗಿ ಬೈದದನ ಅಷ್ಟೇನೆ. ಸುಮ್ಕಿರು, ಏನೋ ತಪ್ಪಾಗೈತೆ, ನೀನು ತಪ್ಪು ಮಾಡಿರೋದಕ್ಕೆ ತಾನೇ ಬೈದಿರೋದು. ಅಲ್ಲ ಯಾವತ್ತೂ ಹಿಂಗೆ ಬೈದಿರಲಿಲ್ಲ, ಇವತ್ತು ನನ್ನ ಮೇಲೆ ಫುಲ್ಲು ರೊಚ್ಚಿಗೆದ್ದು ಬಿಟ್ಟವನೇ ಹರ್ಷ. ಯಾಕೋನು ನೀನು ಹಂಗೆ ಮಾಡಿದ್ಯಾ? ಅವತ್ತು ನೋಡಿದ್ರೆ ಅವ್ನ ಕಣ್ಣೆದ್ರಿಗೇನೆ ಹುಳಿ ಬೆಲ್ಲ ತೂಗಕ್ಕೆ ಹೋಗಿದ್ದಂತೆ. ಅದಕ್ಕೆ ಮತ್ತೆ ಇಂಥದ್ದು ಏನು ಮಾಡಬೇಕು? ಇವಾಗ ಒಂದ್ಸತಿ ಬರಲ್ಲ ಅಂತ ಹೋಗ್ಬಿಟ್ರೆ ಮತ್ತೆ ಬರಲ್ಲ. ಐಟಮ್ ಎಲ್ಲ ಚೆನ್ನಾಗಿರಲ್ಲ, ಹುಳ ಬಿದ್ದಿರೋದು ಕೊಡ್ತಾರೆ, ಎಕ್ಸ್ಪೈರಿ ಡೇಟ್ ಆಗಿರೋದು ಕೊಡ್ತಾರೆ ಅಂತ ಯಾರು ಬರಲ್ಲ ಅಂಗಡಿಗೆ. ಅದಕ್ಕೇ ನಿನಗೆ ಗೊತ್ತಾಗಲ್ವಾ? ಉಳ್ಸೋಕೆ ಹೋಗ್ತೀಯ ನೀನು. ಖಾಲಿ ಆಗಲಿ ಅಂತ ಕೊಡೋಕೆ ಹೋಗ್ತೀಯ, ವೇಸ್ಟ್ ಆಗುತ್ತೆ ಅಂತ ಹೇಳಿ ಕೊಡೋಕೆ ಹೋಗ್ತೀಯ. ಯಾವತ್ತೂ ಬೈದಿರಲಿಲ್ಲ ಹರ್ಷ, ಇವತ್ತು ಬೈದ್ಬಿಟ್ಟ ಚೆನ್ನಾಗಿ. ಮತ್ತು ಬೈತಾರೆ, ಎಲ್ಲ ತಗೋ ಬೈತಾರೆ. ನೀನು ಎಲ್ಲಾನ ಕೆಲ್ಸಕ್ಕೆ ಹೋಗು ಬೈತಾರೆ. ಇಷ್ಟು ದಿವಸ ಯಾವತ್ತು ಬೈಸ್ಕೊಂಬಂಗೆ ಕೆಲಸ ಮಾಡಿದ್ದೀವಿ, ಇವಾಗ ಯಾಕೆ ಹಿಂಗೆ? ಅವನು ಹೇಳಿದ್ದ ನೀನು ಸರಿಯಾಗಿ ಮಾಡ್ಬೇಕು ಕೆಲಸನ. ಬೇಡ ಅವನು ಹೇಳ್ತಾನೆ, ಅದು ಎಕ್ಸ್ಪೈರಿ ಡೇಟ್ ಆಗಿರೋದೇನಾದರೂ ಇದ್ದರೆ, ಹುಳ ಆಗಿರೋದೇನಾದರೂ ಇದ್ದರೆ, ಕೆಟ್ಟೋಗಿರೋ ಐಟಮ್ ಏನಾದರೂ ಇದ್ದರೆ ಕೊಡೋಕೆ ಹೋಗಬೇಡ, ಸೈಡಿಗೆ ಎತ್ತಿಡು ಅಂತ ಅವನೇ ಹೇಳ್ತಾನೆ ತಾನೆ. ನೀನು ಯಾಕೆ ಕೊಡೋಕೆ ಹೋಗ್ತೀಯಾ? ಅದಕ್ಕೆ ಮತ್ತೆ ಬೈದವನು. ನೀನು ತಪ್ಪು ಮಾಡಿದಿ ಅದಕ್ಕೆ ಬೈದಾನೆ, ಅವನೇನು ಸುಮ್ಮನೆ ಬೈದಿಲ್ಲ. ಅಯ್ಯೋ ದೇವ್ರಿ, ನಾನು ಯಾವತ್ತು ಹಿಂಗೆ ಬೈಸ್ಕೊಂಡ್ರಲ್ಲ, ಸುಮ್ಮನೆ ಬೈಸ್ಕೊಳಂಗಾಯ್ತು. ನಾನೆಲ್ಲ ನೋಡ್ದಲ್ಲೇ ಕೊಟ್ಬಿಟ್ಟಿದ್ದೀನಿ ಕಣೆ ಡಿಂಪು. ಬೈತಾರಪ್ಪ ಕೆಲಸ ಮಾಡೋ ಹತ್ರ. ನೀನು ಎಲ್ಲೋದ್ರೂ ನೀನೇನಾನ ಒಂದು ಕಂಪ್ನಿ ಹತ್ರ ಹೋಗು, ಇಲ್ಲಾದರೂ ಬೇಕಾದರೆ ಊರಲ್ಲೇ ಒಂದು ಕೂಲಿ ಹೋಗು, ಒಂದು ಗಾರೆ ಕೆಲ್ಸಕ್ಕೆ ಹೋಗು, ಎಲ್ಲಾದ್ರೂ ಬೈತಾರೆ ಸಂಬಳ ಕೊಡೋರು. ಆದರೆ ಇಷ್ಟು ದಿವಸ ಆಗೈತೆ ಏನೂ ಮಾತಾಡಿರಲಿಲ್ಲ ಹರ್ಷ. ಇವಾಗ ನೀನು ಹಿಂಗೆ ಮಾಡಿದ್ದಕ್ಕೆ ಮಾತಾಡಿರೋದು, ಬೈದಿರೋದು ಬಿಡು. ಕೆಲಸ ಮಾಡೋರ ಹತ್ರ ಮಾಡೋ ಹೊತ್ತಾಗೆ ಒಂದು ಮಾತು ಬೈತಾರೆ, ಅದನ್ನೆಲ್ಲ ಏನು ತಲೆಗೆ ಹಚ್ಕೊಂಬಕ್ಕೆ ಹೋಗ್ಬಿಡ. ಹೆಂಗೋ ನೋಡಿಲ್ಲ ಹರ್ಷ, ಇಲ್ಲನ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ಯಾವುದೋ ಕೊಟ್ಟಿದ್ದೀನಿ, ಎಲ್ಲನ ಏನಾದರೂ ಎಲ್ಲಾದರೂ ಹೊಡಿಯೋಕೆ ಎಲ್ಲಾದರೂ ಬಿದ್ದಿತ್ತೇನೋ ಅಂಥದ್ದು ಕೊಟ್ಟಿದ್ದೀನಿ, ನೋಡಿಲ್ಲ. ಅಷ್ಟೊಂದು ಐಟಮ್ ಕೊಡೋ ಹತ್ರ ಎಲ್ಲ ಅರ್ಜೆಂಟಲ್ಲಿ ಜಾಸ್ತಿ ಜನ ಬಂದಾಗ ನೋಡಿಲ್ಲ ಅಂತ ಹೇಳ್ಬಿಡು. ಸುಮ್ಮನೆ ಯಾಕೆ ಬೇಜಾರಾಗ್ತೀವಿ, ಸುಮ್ಮನಿರು. ಅವ್ನು ಹಂಗೆ ಸ್ವಲ್ಪ ಸಿಟ್ಟಾದ್ರೂ ಇವಾಗ ಸಿಟ್ಟು ಬಂದೈತೆ. ಅವ್ನು ಹಂಗೆ ಮಾತಾಡಿದ್ನಲ್ಲ ಅವಣ್ಣ ಯಾರೋ ಬಂದು, ಅದಕ್ಕೆ ಸಿಟ್ಟು ಬಂದೈತೆ ಅವನಿಗೂ. ಅದಕ್ಕೆ ಈ ಥರ ಮಾತಾಡೋದನ್ನು ಬಿಡು. ಏನಾಗಲ್ಲ, ಓನರ್ ಅಂದಮೇಲೆ ಬೈತಾರಪ್ಪ. ಅವ್ರಿಗೂ ನಮಗೆ ಕೆಲಸ ಕೊಟ್ಟವ್ರೆ, ಅವ್ರ ಕೈ ಕೆಳಗೆ ನಾವು ಇದೀವಿ ಅಂತಂದರೆ ಬೈಸ್ಕೊಂಬ್ಲೇಬೇಕು, ಸುಮ್ಮನಿರು. ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ? ಅಲ್ಲ ನೋಡ್ದಲ್ಲೇ ಆಗೈತಲ್ಲ, ಏನು ನಾನೇನು ಗೊತ್ತಿದ್ದು ಮಾಡಿಲ್ಲ. ಅಲ್ಲ ಅವನ ಕಣ್ಣೆದ್ರಿಗೆ ಅವತ್ತು ಗೊತ್ತಿದ್ರು ಬೆಲ್ಲ ಹುಳಿ ಬಂದೈತೆ ಅನ್ನೋದು ಗೊತ್ತಿದ್ರು ಅವತ್ತು ಬೇರೆ ನೀನು ಯಾವತ್ತೂ ಕೊಡಕ್ಕೆ ಹೋದೋ, ನೀನು ಉಳಿಸ್ತೀಯಾ ಇಂಥದ್ರಾಗೆಲ್ಲ ಅಂತೇಳಿ ಅವನಿಗೆ ಗೊತ್ತಾಯಿತು. ಅದಕ್ಕೆ ಮತ್ತೆ ಬೈತಾ ಇರೋದು. ನೀನು ಯಾವತ್ತು ಅವನ ಕಣ್ಣೆದ್ರಿಗೆ ಹುಳಿ ಬಂದೈತೆ ಅಂತ ಗೊತ್ತು ತಾನೇ. ಹುಳಿ ಬಂದಿರೋದನ್ನ ತೂಗಬೇಡ, ಕೊಡಬೇಡ ಅಂತ ಹೇಳಿ ಸೈಡಿಗೆ ಎತ್ತಿಡು, ಬೇರೆ ಕಡೆ ಎಲ್ಲಾದರೂ ಕಳ್ಸೋಕ್ಕಾಗುತ್ತೆ ಅಂತ ಹೇಳಿದಾನೆ. ನೀನು ಅದನ್ನೇ ತೂಗು ಕೊಡಕ್ಕೆ ಹೋದ್ರೆ ಮತ್ತೆ ಅವನಿಗೆ ಸಿಟ್ಟು ಬರೋಕ್ಕಿಲ್ವಾ? ಅಯ್ಯೋ ಬಿಡತ್ಲಾಗ ಹೋಗ್ಲಿ, ಏನೋ ತಪ್ಪಾಗೈತತ್ಲಾಗೆ. ಇವತ್ತೇ ನೋಡ್ರಿ ನಾವು ಕೆಲಸದ ಹತ್ರ ಬೈಸ್ಕೊಂಡಿರೋದು, ನಾನು ನನ್ನ ಗಂಡ. ನಾನು ಇವಾಗ ಗನ ಗೊತ್ತಾಗಲ್ಲ ಅಂತ ಬೈಕೊಂಡಿರ್ತಾನೆ. ನನ್ನ ಗಂಡನಂತೂ ಚೆನ್ನಾಗಿ ಬೈದ್ಬಿಟ್ಟ. ಏನು ನಿಮ್ಮ ಅಪ್ಪನ ಮನೆಯದು ಹೋಗುತ್ತಾ, ನಂದು ಹೋಗೋದು, ನೀನು ಯಾಕೆ ಈ ಥರ ಮಾಡ್ತೀಯ ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ಟ. ಏನು ಮಾಡಲಿ, ಯಾವತ್ತು ಬೈಸ್ಕೊಂಡಿರಲಿಲ್ಲ, ಇವತ್ತು ಬೈಸ್ಕೊಂಡ್ವಿ. ಕೆಲಸದ ಹತ್ರ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಏನು ತಲೆಗೆ ಹಚ್ಕೊಂಬಕ್ಕೆ ಹೋಗ್ಬಾರ್ದು. ಎಲ್ಲೇ ಹೋಗ್ಲಿ ಕೆಲ್ಸಕ್ಕೆ ಒಂದು ಮಾತು ಬೈತಾರೆ, ಯಾರು ಪುಕ್ಸಟ್ಟೆ ಸಂಬಳ ಕೊಡೋದಿಲ್ಲ. ಯಾಕಂದರೆ ಇವರು ಅವತ್ತು ಹುಳಿ ಬಂದೈತೆ ಬೆಲ್ಲ, ಅದನ್ನೇ ಯಾರೋ 5 kg ಕೇಳಿದ್ರಂತೆ, ಅದನ್ನೇ ತೂಕು ಕೊಡಕ್ಕೆ ಹೋಗಿದ್ದಾರೆ. ಅವತ್ತು ನೋಡ್ಬಿಟ್ಟಿದ್ದಾನೆ. ಅದಕ್ಕೆ ಅವತ್ತು ಚೆನ್ನಾಗಿ ತೂಗ್ಬೇಡ, ನೀನು ಕೊಡಕ್ಕೆ ಹೋಗ್ಬೇಡ ಆ ಥರದ್ದೆಲ್ಲ ಅಂತ ಅವತ್ತು ಹೇಳಿದ್ದ. ಇವತ್ತು ಯಾವಾಗ ಎಕ್ಸ್ಪೈರಿ ಡೇಟ್ ಆಗಿರೋ ರವೆ ಕೊಟ್ಟಿದ್ರ ಇವರು, ಈ ನಮ್ಮರು ಹೆಂಗೆ ಅಂದರೆ ಇವರು ಸ್ವಲ್ಪ ಉಳ್ಸಕ್ಕೆ ಹೋಗ್ತಾರೆ. ಇವಾಗ ಒಂಥರ ಬುದ್ಧಿ ಚೆನ್ನಾಗೆ, ಅವ್ರ ಅಮ್ಮನ ಥರ ಬುದ್ಧಿ, ಜಿಪ್ನ ಬುದ್ಧಿ ಬಂದುಬಿಟ್ಟೈತಿ ಇವಾಗ. ಇವಾಗ ಹೆಂಗಾದ್ರೂ ಮಾಡಿ ಇದನ್ನ ಸೇಲ್ ಮಾಡೋಣ, ದುಡ್ಡು ಆಗುತ್ತೆ ಅರ್ಶನ್ಗೆ ಅಂತ ಹೇಳಿ ಈ ಥರ ಬುದ್ಧಿ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಅವ್ನು ಚೆನ್ನಾಗಿ ಬೈದ್ಬಿಟ್ಟ. ಎಲ್ಲರ ಹತ್ರ ಬೈತಾರೆ, ಏನು ಅವನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ, ನಾವೇನೇನು ಬೇಜಾರಾಗಕ್ಕೆ ಹೋಗಲ್ಲ. ಇವ್ರು ಬೇಜಾರಾಗ್ಯವ್ರಿ. ವರ್ಷ ಎಂದು ಬೈದಿಲ್ದಮ್ಮ ಬೈದ ಅಂತ ಹೇಳಿ ಬೈತಾರೆ. ಮತ್ತೆ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಬೇಕು. ಮತ್ತೆ ಅಂಥದ್ದು ಯಾಕೆ ಕೊಡಕ್ಕೆ ಹೋಗಬೇಕು? ನಮ್ಮ ಮನೆಯವ್ರದ್ದೊಂದು ಈಟು ಅಂಥದ್ದೇ ಸ್ವಭಾವ, ಅದಕ್ಕೆ ಬೈದ. ನೋಡ್ತಾ ಇರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.